11:30 ತನಕ 1 2 3 ABCD ಅವ್ನು ಹೇಳ್ದಂಗೆ 1 2 3 ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಮಕ್ಕೆ ಹೊಡಿಯೋದು. ಹೌದಾ ಮಗ್ನೆ? ನನ್ನ ಬಂಗಾರ ನಿದ್ದೆ ಮಾಡೋದಾ? ಪರವಾಗಿಲ್ಲ ನೀನೆ. ಸೂಪರ್. ಲೆಮನ್ ಟೀ ಕುಡಿತೀಯಮ್ಮ? ಬಿಸಿ ಇದೆ ತುಂಬ. ಕಟ್ಟನ್ ಚಾಯ್ ಅಂದರೆ ಇದು. ಮಗ್ನೆ ಯಾರಿಗೋ ಹಾರ್ಟ್ ಬರ್ದಿದಂತಲ್ಲ, ಯಾರಿಗೋ. ಬಾಯ್ ಗೈಸ್, ನಾವೀಗ ಏನು ಮಾಡ್ತವನೆ ಗೈಸ್. ಆ್ಯಕ್ಚುಲಿ ಅಮ್ಮಂಗೆ ಹುಷಾರಿರಲಿಲ್ಲ ಮೈಸೂರಿಂದ ಬಂದಾಗ. ತಮ್ಮ ಏನಾಗ್ತೈತಮ್ಮ? ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಸಮಯ 6:30, ಬಟ್ ನಾವು 5 ಗಂಟೆಗೆ ಎದ್ದು ಇಷ್ಟು ತನಕ ಅಲ್ಲಾಡಿ ಈಗ ಹೊರಡ್ತಾ ಇದ್ದೀವಿ. ಅಂದರೆ ಅಂದ್ಕೊಂಡು 6 ಗಂಟೆಗೆ ಸನ್ರೈಸ್ ಆಗ್ಬೇಕಾದ್ರೆ ಹೋಗ್ಬೇಕಾಗಿತ್ತು, ಮಜಾ ಇರ್ತಿತ್ತು. ಮಲ್ಕೊಂಡಿದ್ರು ಗೈಸ್ ಮಕ್ಕಳು. ನೀವು 5 ಗಂಟೆಗೆ ಎದ್ದು ಅಂತ ಹೇಳ್ತೀನಿ. ನೀನು ಪಕ್ಕದಲ್ಲಿ ಬಂದು ಮಲ್ಕೊಂಬಿಟ್ಟೆ. ಅವ ಬಾಯ್ ಕಣೆ. ಸರಿ ಸರಿ ಆಯಿತು. ರಾತ್ರಿ 11:30 ತನಕ 1 2 3 ABCD ಅವ್ನು ಹೇಳ್ದಂಗೆ 1 2 3 ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಮಕ್ಕೆ ಹೊಡಿಯೋದು. ಹೌದಾ ಮಗ್ನೆ? ನನ್ನ ಬಂಗಾರ ನಿದ್ದೆ ಮಾಡೋದಾ? ಪರವಾಗಿಲ್ಲ ನೀನೆ. ಸೂಪರ್. ಲೆಮನ್ ಟೀ ಕುಡಿತೀಯಮ್ಮ? ಲೆಮನ್ ಟೀ. ಲೈಮ್ ಕಟ್ಟನಿಗೆ ಸಕ್ಕರೆ ಕಮ್ಮಿ ಹಾಕಿ ಇಷ್ಟ. ಅಮ್ಮ ಹತ್ರ ಹೋಗಿರು, ನಾನು ಟೀ ಮಾಡ್ಕೊಬರ್ತೀನಿ, ಒಲೆ ಮೇಲೆ ಇಟ್ಟಿದ್ದೀನಿ. ಬೇಡ ಅಂತಲ್ಲ ಅಮ್ಮ. ಬೇಕಂತೆ ನೀನು ಬೇಡ ಅಂತ ಇರು, ನಾನು ಹೇಳ್ತೇನೆ. ಬೇಡ ಅಪ್ಪ ಕರೀತು. ಅರೆ ಬೇಡ. ನನಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ ತಪ್ಪಿಕೊಂಡು ಹೇಳು ಕುಡಿಯೋದು ಬೇಡದು ಮಹದಾನಂದ ಆಗೋಯ್ತು ಕಣವ. ನೀನೆನ್ನೆ ಕರ್ಕೊಂಡೋಗಿದ್ರೆ ಅಷ್ಟು ಮಿಸ್ ಮಾಡ್ಕೋತಿದ್ದೆ ಗೊತ್ತಾ ನಾನು. ಈಗ ನೋಡಿ ಬೆಳಗಿನ ವಾತಾವರಣ ಹೀಗಿದೆ. ಓ ಈ ಗಾಡಿ ಎಲ್ಲ ಬ್ಲೀಚ್ ಆಗಿದೆ. ನಾನು ಹೋಗಿದ್ದೆ, ಅವ್ರಿಗೆ ನಮಸ್ಕಾರ ಮಾಡಿ ಹೊರಡಬೇಕು. ಆಮೇಲೆ ನಮ್ಮ ಅಪ್ಪ ಏನು ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ತರಕಾರಿ ಹೆಚ್ಚಿ ಈರುಳ್ಳಿ ಎಲ್ಲ ಹೆಚ್ಚಿ ಕೊಡುತ್ತೆ, ನಾನು ಮಾಡ್ತೀನಿ. ಆಮೇಲೆ ಪಾತ್ರೆ ತೊಳ್ಕೊಡುತ್ತೆ. ಓಕೆ ಓಕೆ ಓಕೆ. ರಾತ್ರಿ ಪಲ್ಯಕ್ಕೆ ನಿಮ್ಮ ತಂಗಿ ಹೆಚ್ಚಿಟ್ಟಿರ್ತಾರೆ ತರಕಾರಿನ. ನಿಮ್ಮ ಕೆಟ್ಟೋಗುವಂಥ ಪದಾರ್ಥ ಎಲ್ಲ ನಿಮ್ಮ ಅಪ್ಪನೇ ಇಟ್ಕೊಳ್ತಾರೆ. ಬಿಸಿ ಇದೆ ತುಂಬ. ಇದು ಬೆಳಗ್ಗೆ ಆಗೋದು ಪ್ರೋಸೆಸ್ಗಳು ಇಲ್ಲಿ. ಓ ಅಪ್ಪ ಕಾಲು ಅಲ್ಲಿ ಇದ್ರ ಕೆಳಗಡೆ ಸೋಸ್ಕೊಬಿಟ್ಟು ಮಗಳೇ, ಫ್ಯಾನ್ ಕೆಳಗಡೆ ಇಡಿ. ಹಾಲು ಅಪ್ಪ ಎತ್ಕೊಬಿಟ್ಟು ಓಡ್ತಿರೋದು ನೋಡಿ. ಪ್ರಸಾದ ಬೇಗ ಮಾಡಿ ಮುಗಿಸ್ಬಿಟ್ಟಿದ್ದೀನಿ, ಯಾಕೇಳು ಮಕ್ಕಳನ್ನೆಲ್ಲ ಎತ್ಕೋಬೇಕು ಅಂತ. ಸಕ್ಕರೆ ಕಮ್ಮಿ ಹಾಕಿದ್ದೀನಿ, ಸಾಕಾ? ಯಾವುದಕ್ಕೆ ಕಮ್ಮಿ ಹಾಕಿದ್ದೀರಮ್ಮ ಸಕ್ಕರೆ? ಕಟ್ಟನ್ ಚಾಯ್. ಸರಿ ಸರಿ. ಹಾಲಿಗೆ ಅನ್ಕೊಂಡೆ ನಾನು. ಬೇಡಪ್ಪ ಲೆಮನ್ ಬೇಡಮ್ಮ. ಬೆಳಗ್ಗೆ ಕಟ್ಟನ್ ಚಾಯ್ ಕುಡ್ಕೊಂಡು ಹೋಗೋಣ ಅಂತ. ಏನೋ ಮಾಡ್ತಿದ್ದಿಲ್ಲ ತಾತ. ಒಂಚೂರು ಅದು ಇಳಿ ಮನೆ ಕಟ್ಟಲ್ಲಿ ಸ್ವಲ್ಪ ಟೀ ಬೆಂದಿರುತ್ತಲ್ಲ, ಅದು ಇಳಿಬೇಕು, ಸೋಸ್ಕೋಬಾರ್ದು, ಹಾಗೆ ಕುಡಿಬೇಕು ಅಲ್ವಾ?
ಕೇರಳದಲ್ಲಿ ಆ ಸೆಕೆಲ್ ಕುಡಿದ್ರಲ್ಲಿ ಕಟ್ಟನ್ ಚಾಯ್ ಕುಡ್ದಂಗೆ ಆಗೋದು ಅಲ್ವಪ್ಪ? ಪ್ರಾಪರ್ ಟೀ ಅಲ್ಲಿ ಮಾತ್ರ ಸಕ್ಕತ್ತಾಗಿರುತ್ತೆ. ಏನು ಆ ಥರ ಕೇರಳ ಟೀ ಥರ ಮಾಡೋಕ್ಕೆ ಅದು ಫುಲ್ ತಣ್ಣಗಿರುತ್ತೆ, ಮಜಾ ಇರುತ್ತೆ ಮಾತ್ರ ಅದು ಕೇರಳ ಟೀ. ಕಟ್ಟನ್ ಚಾಯ್ ಅಂದರೆ ಇದು. ಅದಕ್ಕೇನೇನು ಹಾಕಿರ್ತೀರಾ? ನೀರು, ನೀರು, ಸಕ್ಕರೆ, ಒಂಚೂರು ಟೀ ಪುಡಿ ಅಷ್ಟೇ. ನಾನು ಸಕ್ಕರೆ ಕಮ್ಮಿ ಹಾಕ್ಸ್ಕೊಂಡಿದ್ದೀನಿ. ಈಗ ಬೆಳಿಗ್ಗೆ ಮತ್ತು ಸ್ಪೈಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಕ್ರೇವಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಸ್ವೀಟ್ ಫಸ್ಟ್ ಬಾಯಿಗೆ ಹಾಕೋದು ಏನಾದ್ರು ಸ್ವೀಟ್ ಗೀಟ್ ಹಾಕ್ಬಿಟ್ರೆ ಜಾಸ್ತಿ, ಆಮೇಲೆ ಕ್ರೇವಿಂಗ್ ಜಾಸ್ತಿ, ದಿನ ಪೂರ್ತಿ ಕ್ರೇವಿಂಗ್ ಇರುತ್ತೆ. ಮತ್ತು ನಾವು ಬೆಳಿಗ್ಗೆ ಫಸ್ಟ್ ಏನು ತಿಂತೀವಿ, ಫಸ್ಟ್ ಏನು ಬ್ರೇಕ್ಫಾಸ್ಟ್ ಮಾಡ್ತೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ನಾನು ಬೆಳಿಗ್ಗೆ ಒಂದು ಏನು ರೈಸ್ ಐಟಮ್ ಇಲ್ದೇ ಫುಲ್ಲು ಅದರ ತರಕಾರಿಗಳು ಜಾಸ್ತಿ ತಿನ್ಕೊಂಡು, ಮೊಟ್ಟೆ ತಿಂದು ಸ್ವಲ್ಪ ರೈಸ್ ಆ ಥರ ತಿನ್ಕೊಂಡು ಬ್ಯಾಲೆನ್ಸ್ ಮಾಡಿದ್ರೆ ರಾತ್ರಿವರೆಗೂ ಆ ಥರ ಏನೋ ಸ್ವೀಟ್ ಕ್ರೇವಿಂಗ್ಸು ಅಥವಾ ಏನೋ ತಿನ್ನಬೇಕು ಆ ಥರ ಏನೂ ಅನಿಸಲ್ಲ. ಎಲ್ಲಿ ಬಂದು ಬೀದರಲ್ಲ, ಗಂಡ ಕೆಲಸ ಮಾಡಲ್ಲ ಅಂತ ಹೆಂಡತಿ ಸಾಯಿಸ್ಬಿಟ್ಟವಳೆ ಅಂತ ಅಪ್ಪ ಕೆಲಸ ಮಾಡ್ತಾವ್ರಂತೆ. ಕೆಲಸ ಮಾಡ್ಬೇಕಲ್ವಾ ಅಪ್ಪ? ಕರೆಕ್ಟ್, ಕೆಲಸ ಮಾಡ್ಬೇಕಲ್ವಾ ಅಪ್ಪ? ಅಂದ್ರೆ ನನ್ನ ಮಗ ಮಾಡ್ತಾರೆ ಕಣೆಯಮ್ಮ. ಅಲ್ಲ, ನಮ್ಮ ಆಳಿಯನ್ಸ್ ಗೊತ್ತು ಬಿಡಮ್ಮ, ಇವಳೇನು ಹೇಳೋದಲ್ಲ. ಒಬ್ಬರೇ ಇರುವಾಗ ಮಾಡ್ಕೊಳ್ಳೋದಲ್ಲ, ಮತ್ತೆ ನಾವೆಲ್ಲ ಇರುವಾಗ ಏನೋ ಬಂದು ಭತ್ತ ತೊಳಿಲ್ಲ ನಿಮ್ಮೆಲ್ಲರದು. ಇದೊಳ್ಳೆ ಸರಿ ಆಯ್ತು ಕಣೆ. ನೋಡ್ರಿ ಗಂಡ ಹೇಳ್ತೀರಿ ನೋಡ್ರಿ, ರಾತ್ರಿ ಎಲ್ಲ ಇವ್ರನ್ನ ಇಷ್ಟೊತ್ತರ ಬಿಟ್ಟಿರ್ತಾರೆ ನೋಡಪ್ಪ. ಬರ್ತಾನೆ, ಬೆಳಿಗ್ಗೆ ಹೊತ್ತು ಸಂಸಾರ ಮಾಡೋದು ಅಲ್ವ ಮಗನೆ? ಏನವ ಕೇಳ್ಕೊಡ್ಬೇಕಂತ ಮಗನೆ? ಯಾರಿಗೋ ಹಾರ್ಟ್ ಬರ್ದಿದ್ದಂತಲ್ಲ, ಯಾರಿಗೋ ಹಾಂ ಆತು, ಯಾರಿಗೋ ಹಾರ್ಟ್ ಬರ್ದಿದ್ದಂತಲ್ಲ ಮಗನೆ? ಎಲ್ಲ ರೆಡಿ ಇದೆ. ಹಾಂ ಬಾಯ್. ಇಲ್ಲ 6 ಗಂಟೆಗೆ ಹೊರಡ್ಬೇಕಾಗಿತ್ತು, ಇನ್ನೂ ಸ್ವಲ್ಪ ಲೇಟ್ ಆಗೋಯ್ತು ಇಲ್ಲಿ. ಕಡಿ ಅವನ ಸಿಟ್ ಬಿಲ್ಟ್ ಹಾಕ್ತೀನಿ ಕಡಿ. ಅಜ್ಜಿ ಬಾಯ್, ಅವ ಬಾಯ್. ನಾನು ರೆಡಿ ಆಗಿದ್ದಾನೆ. ತಾತಕ್ಕೆ ಬೇಜಾರಾಗುತ್ತೆ. ಆಲ್ರೆಡಿ ಬೇಜಾರು ಮಾಡ್ಕೊಂಡು ನಾನು. ಬಾಯ್ 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 ಆತು, ಬಾಯ್, ಲವ್ ಯು, ಬಾಯ್ 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 ಅಜ್ಜಿ ಬಾಯ್. ಎದ್ದು ಬಂದ್ಬಿಟ್ಟೈತೆ ಅಜ್ಜಿ. ಓಕೆ, ನಾವೀಗ ಮೈಸೂರಿಂದ ಬೆಂಗಳೂರು ರೀಚ್ ಆಗಿದ್ದೀವಿ ನೋಡಿ. 1 hour 57 minutesಲ್ಲಿ ನಾವು ನಮ್ಮ ಏರಿಯಾ ರೀಚ್ ಆಗಿ, ಇನ್ನೇನು 1-2 minutesಲ್ಲಿ ಇಲ್ಲ, 1-2 minutes ಇಲ್ಲ ರೈಟ್ ತಗೊಂಡ್ರೆ ಮುಗೀತು. ಆಯಿತಾ? ಸೂಪರ್, ವಿತಿನ್ 2 hours ಅಲ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡಿದ್ದು ಗೈಸ್. ಗೊತ್ತಾಗಲಿಲ್ಲ, ಟಯರ್ಡ್ ಆಗಲಿಲ್ಲ, ಹಿಂಸೆ ಅನಿಸಿಲ್ಲ, ಮಜಾ ಇತ್ತು. ನೆಕ್ಸ್ಟ್ ಟೈಮಿಂದ ಮಾರ್ನಿಂಗೇ ಟ್ರಾವೆಲ್ ಮಾಡೋಣ ಅಂತ. ಮಾರ್ನಿಂಗ್ ಸಿಗರೆಟ್ಗಳು ಗೊತ್ತಾಗ್ಬಿಟ್ಟಿದೆ ಈಗ ನಮಗೆ, ಹಾಗಾಗಿ ಮಾರ್ನಿಂಗೆ. ಓಕೆ, 2 ಗಂಟೆ 2 ನಿಮಿಷ ನಾವು ಕರೆಕ್ಟಾಗಿ ಬಂದಿದ್ದೀವಿ. ಅಂದರೆ 2 ಗಂಟೆ 2 ನಿಮಿಷ ಇದರಲ್ಲಿ ಬಂದಿದ್ದೀವಿ ನಾವು, ಮನೆಗೆ ರೀಚ್ ಆಗಿದ್ದೀವಿ ಅಂತ. ಅದು ಗಾಡಿ ಇಂಜಿನ್ ಆನ್ ಆಗಿ ಇಷ್ಟೊತ್ತಾಯಿತು. ನಾವು ಎಲ್ಲಿದ್ದೀವಿ? ನಾವು ಎಲ್ಲಿದ್ದೀವಿ ಮಗನೇ? ಹೆಲ್ಪರ್ ಬಂದಿಲ್ಲಲ್ಲ ಇನ್ನು. ಈಶಾ ಕ್ರಿಸ್ತವನಾಗಲಿ. ಹೇ ಅಮ್ಮ.
ಮನೆಗೆ ಹೋಗಿ ಐಟಮ್ಸ್ ಎಲ್ಲ ಇಟ್ಟು ಅಮ್ಮ ಏನೂ ತಿಂಡಿ ಮಾಡಿರಲಿಲ್ಲ. ಸೊ ಅದಕ್ಕೆ ಇವಾಗ ನಾವು ತಿಂಡಿ ತಿಂದು ನಾವಲ್ಲ ನೀವು ಸಾರಿ ನಾನು ತಿಂಡಿ ತಿಂದು ಅಮ್ಮಂಗೆ ತೊಗೊಂಡು ಹೋಗೋಣ, ಆಂಟಿ ಹೆಲ್ಪರ್ ಆಂಟಿ ಅವ್ರಿಗೂ ತೊಗೊಂಡು ಹೋಗೋಣ ಅಂತ. ಏನೇ ಇಲ್ಲ, ನಾವು ಮನೆಗೆ ಹೋಗ್ಬಿಟ್ಟು ನಾನು ಮಾಡ್ಕೊತೀನಿ, ನಾನು ಡಯಟ್ ಫುಡ್ ನಾನು ಗೊತ್ತು ನಾವು ಮಾಡ್ಕೊತೀನಿ. ಏನು ಮಾಡೋಕ್ಕಾಗಲ್ಲ ಗೈಸ್, ಈ ಥರ ಒಂದೊಂದು ಸಲ ಹಿಂಗೆಲ್ಲ ಅಡ್ಜಸ್ಟ್ ಮಾಡ್ಕೊಬೇಕಾಗ್ತದೆ. ನಾನೇನಂದೆ ಅಂದರೆ 5 ಗಂಟೆಗೆ ಎದ್ದಿದ್ದೀರಲ್ಲ, ಒಂದು ಇಡ್ಲಿ ಸಾಂಬಾರು ತಿನ್ಕೊಳ್ಳಿ ಅಂತ. ನಿಮಗೇನು ಬೇಡವಾ? ನಾವೇ ತಗೊಂತೀನಣ್ಣ ಬನ್ನಿ. ಸಕ್ಕತ್ತಾಗಿತ್ತು ಗೈಸ್ ಇಡ್ಲಿ ಸಾಂಬಾರು ಅಂದರೆ ನಂಗೆ ಇಷ್ಟ. ಅದು ಮಾರ್ನಿಂಗ್ ತಿನ್ನೋಕ್ಕೆ, ಮಾರ್ನಿಂಗ್ ಮಾತ್ರ ಇಡ್ಲಿ ತಿನ್ನೋದೇ ಒಂಥರ ಥೆರಪಿ. ತಟ್ಟೆ ಇಡ್ಲಿ ಬಿಸಿ ಬಿಸಿ ಕೊಡ್ತಾರೆ ಗೊತ್ತಾ? ಹಾಂ, ಅದು ತಟ್ಟೆ ಇಡ್ಲಿ ಇಷ್ಟ. ಅದೊಂಥರ ಸಖತ್, ಸಖತ್. ಇದು ಒಂಥರ ರೂಢಿ ಆಗ್ಬಿಟ್ಟಿದೆ ನನಗೆ. ಅವಾಗ ಜಿಮ್ ಮುಗಿಸ್ಕೊಂಡು ಹೊಟ್ಟೆ ಹಸ್ಬಿಟ್ಟಿರ್ತಿತ್ತಲ್ಲ, ಹೋಗ್ಬಿಟ್ಟು ಇಡ್ಲಿ ತಿನ್ಬಿಡೋದು. ಬೇರೆದೆಲ್ಲ ತಿನ್ನೋಕ್ಕಾಗ್ತಿರ್ಲಿಲ್ವಲ್ಲ, ಸ್ವಲ್ಪ ಡಯೆಟ್ಟು, ದೋಸೆ ಅವೆಲ್ಲ ತಿನ್ನಬಾರ್ದು ಅನ್ನೋ ಕಾನ್ಷಿಯಸ್ ಬೇರೆ. ಈಶನ್ದು ಬೆಲ್ಟ್ ಮುಟ್ಟಿದ್ದೀನಿ. ವೆರಿ ಗುಡ್ ಡೇ. ಬಾಯ್ ಬಾಯ್. ಊಟಕ್ಕೆ ಬರ್ತೀರಾ? ಓಕೆ ಬಾಯ್ ಬಾಯ್. ಏನು ಅಡುಗೆ ಅಂತ ಹೇಳು, 12 ಗಂಟೆಗೆ ಒಟ್ಟಿಗೆ ತಿನ್ನೋದು ಮಾಡಬೇಕು. ನೋಡಿ ಗೈಸ್, ಇದು ಯಾಕೆ ಬರ್ತಾ ಇದೆ? ಏನಂತಾರೆ ಇದಕ್ಕೆ? ಬಟ್ ಇದು ಡೇಂಜರಸ್ ಅಲ್ವಾ? ಮಕ್ಕಳಿದ್ದಾರೆ ಕಂಡ್ರೆ ಬರಬೇಡ್ರೆ ಪ್ಲೀಸ್, ಆಚೆ ಹೋಗು ಬಾ. Pom. Eyes. Ears. ಏನದು? ಥ್ರೋಟ್. ಟೋಸ್. ಇದೇನಿದು? ಐಬ್ರೋ. ತಿನ್ನು ಫಸ್ಟು. ತಿನ್ನೋವಾಗ ಮಾತಾಡಬಾರ್ದು, ಸುಮ್ಮನೆ ತಿನ್ನು. ಈಗ ನೋಡಿ ತಿನ್ನಿಸ್ತಾರೆ. ಓ ಓಕೆನಾ? ಕರೆಕ್ಟಾಗಿ ತಿಂತಾ ಇದ್ದೀನ ನಾನು. ಈಗ ವ್ಲಾಗ್ ಮಾಡ್ತಾನೆ ನೋಡಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಇಲ್ಲಿ ನೋಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಬಂಗೋರಿ ಏನ್ ಮಾಡ್ದೆ ನೀನು? ಏನ್ ಮಾಡ್ತವನೆ? ಇದು ಬೆಟರ್ ಹಂಗಲ್ಲ. ನೋಡ್ರಿ, ಅದು ನಿಂತ್ಕೊಂಡೈತೆ ಅದು ಬೇರೆ.
ಕುತ್ಕೊಂಡು ಓಡಿಸ್ಕೋಯ್ತಾನೆ ಇವಾಗ. ಏನ ಗೈಸ್ ಆ್ಯಕ್ಚುಲಿ ಅಮ್ಮಂಗೆ ಹುಷಾರಿರಲಿಲ್ಲ ಮೈಸೂರಿಂದ ಬಂದಾಗ. ಈಗ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಬಂದ್ಬಿಡಮ್ಮ, ಮಕ್ಕಳೆಲ್ಲ ಇದ್ದಾರೆ ಅಂತ ನಾವು ಮಾತಾಡ್ಕೊಂಡ್ವಿ. ಹೋಗಿ ನೋಡಿದ್ರೆ ಅಡ್ಮಿಷನ್ ಆಗೋಯ್ತು. ಈಗ ನೋಡಿದ್ರೆ ಡ್ರಿಪ್ಸ್ ಹಾಕ್ಸೋಕ್ಕೆ ಇನ್ನು 3-4 ಅವರ್ ಆಗುತ್ತೆ. ಡ್ರಿಪ್ಸ್ ಹಾಕಿದ್ದಾರೆ. ಡ್ರಿಪ್ಸ್ ಹಾಕಿದ್ದಾರೆ, 3-4 ಅವರ್ ಆಗುತ್ತೆ. ಕೈಂಡ್ ಆಫ್ ಅಡ್ಮಿಷನ್ ಥರ, ಅಡ್ಮಿಟ್ ಆಗ್ತಾರಲ್ಲ ಆ ಥರ ನರ್ಸರಿನಲ್ಲಿ ಹಾಕಿದ್ದಾರೆ. ನನಗೆ ಒಂಥರ ಕೈ ಕಾಲೇ ಆಡ್ತಾಯಿಲ್ಲ, ಏನು ಮಾತಾಡ್ತಿದ್ದೀನಿ ಅಂತಲೂ ಗೊತ್ತಾಗ್ತಿಲ್ಲ, ಕಿವಿ ಎಲ್ಲ ಬಿಸಿ ಆಗಿಬಿಟ್ಟಿದೆ. ನಾವಿಬ್ರು ಹಿಂಗೆ ಕೂತಿದ್ದೀವಿ. ಈಗ ಹೆಲ್ಪಿಗೆ ಅಂತ ಹೇಳೋದು ಮದುವಕ್ಕ, ಸೊ ಅವ್ರನ್ನ ಕರೆದಿದ್ದೀವಿ. ನೋಡೋಣ ಏನು ಮಾಡ್ತಾರೆ. ಅವ್ರಿಗೂ ಇನ್ನೂ ಕರೆಕ್ಟಾಗಿ ಹೇಳಿಲ್ಲ. ಅಕ್ಕ ಇರೋ ಅಮ್ಮನ ಕೈಲಿ ಫೋನ್ ಮಾಡಿಸ್ತೀನಿ ಅಂತ ಜಾನ್ವಿ ಕೇಳೋದು ಹೋದ್ಲು. ಆಗ್ಲಿಂದ ಹೆಂಗೆ ಹೇಳ್ತಾಳೆ ಏ ಆನ ಅದರಲ್ಲಿ ಏನೇನೋ ಇರುತ್ತೆ ಪಾಪ, ಮಣ್ಣು ಎಲ್ಲ ನೋಡಿ ಕಿತ್ಕೊಳ್ಳಿ ಅವ್ರ ಹತ್ರ. ಅವ್ನು ಮಾಡ್ತಾನೆ ಅಂತ ಬಿಟ್ಟಿದ್ದೀರಲ್ಲ ನೀವು. ನೋಡಿ ನೋಡಿ ಅಲ್ಲಿ ಏನು ಮಾಡ್ತಾನೆ ನೋಡಿ ಆನ. ಇವಳು ನಿಲ್ಲಿಸ್ತಾಯಿಲ್ಲ ಇವಳು ಆಗ್ಲಿಂದ. ಗೈಸ್ ನೋಡಿ ಚಪ್ಪಲಿ ತೊಗೊಂಡೋಗಿ ಆಚೆ ಇಡ್ತಾ ಇದ್ದಾನೆ. ಬಿಡಮ್ಮ ತೆಗಿ, ಓಪನ್ ಆಗಿದೆ. ಓಪನ್ ಹೋಗಿ ಇಡೋಗಿ, ಸ್ಲಿಪ್ಪರ್ ಇಡೋಗಿ ಆಚೆ. ಸರಿ ಅಲ್ಲಿಡು ಬಾ. ಬಾ ಭಯ ಬೇರೆನಾ, ಅಲ್ಲಿ ಇಡೋಗು ಬಬ್ಬಾ. ಸರಿ ನಾ ಬಾಗ್ಲಾಗ್ತೀನಿ. ಓಕೆ ಕಮ್ ಲೆಟ್ಸ್ ಗೋ. ನೋಡಿದ್ರಾ ಚಪ್ಪಲಿ ನೋಡಿ ಎಲ್ಲಿಟ್ಟು. ಹ್ಯಾಂಡ್ ವಾಶ್ ಮಾಡಬೇಕಲ್ಲ. ಸರಿ ಬಬ್ಬಾ ಹ್ಯಾಂಡ್ ವಾಶ್ ಮಾಡು ಬಾ. ಕಮ್ ಬನ್ನಿ ಬಾ, ಬೇಗ ಬಾ. ಆ್ಯಕ್ಚುಲಿ ಮದುವೆ ಅಕ್ಕ ಬರ್ತೀನಿ ಅಂದರು ಇವಾಗ. ನೋಡಿ ಹ್ಯಾಂಡ್ ವಾಶ್ ಮಾಡ್ತಾನೆ ನಾವು. ಅವನೇ ಕಲ್ತ್ಕೊಂಡಿದ್ದಾನೆಲ್ಲ, ನಾವು ಯಾರೇನು ಹೇಳ್ಕೊಟ್ಟಿಲ್ಲ. ತಗೊಳ್ರಿ. ಅಯ್ಯೋ ಅಯ್ಯೋ ಯಾಕೋ ಬರ್ತಾ ಇಲ್ಲ. ನಿಮಿಷ ತಗೋ. ಪಾಪ ಅವಳನ್ನ ಜೋಲಿಗೆ ಹಾಕ್ರಿ ಪಾಪ. ಸಾಕು, ನಾವು ಆಫ್ ಮಾಡಿ ಟ್ಯಾಪ್ ಆಫ್ ಮಾಡಿ. ಆಫ್. ಆಫ್ 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 ಮಾಡಿ. ಆಫ್. ಎಸ್ ಕಮ್ ಬನ್ನಿ. ಸಾಕು ನಾವು ನೋಡಿ ಅದರಲ್ಲಿ. ಓಪನ್ ಮಾಡು ಓಪನ್ ಹಿಂಗೆ
ಓ ಒಬ್ಳೆ ಬಂದವಳು ಕ್ಯಾಬಲ್ಲಿ. ಏನಂತಮ್ಮ, ಏನಾಗ್ತೈತಮ್ಮ? ಹಾನಾ ಅಷ್ಟಕ್ಕೆ ಸರಿ ಹೋಗೈತಾ ಅಂತ ನೋಡೋರೆ. ಸರಿ ಹೋಗಿಲ್ಲ, ಅದು ಜಾಸ್ತಿ ಆಗಿತ್ತಲ್ಲ. ಏನು ಮಲಗಿದ್ರೆ ಸೊಂಟ ಹೊಡೆತ ಹಾಕಿ ನಿದ್ದೆ ಮಾಡಕ್ ಆಗ್ತಾರೆ. ನಿದ್ದೆ ಬಂದೈತಿ, ನಿದ್ದೆ ಮಾಡಕ್ ಆಗ್ತಾರೆ. ಅದನ್ನ ಏನ್ ಎತ್ತರೆ ಇವಳು ಬರ್ತಾವಳೆ ಅಂತ ಒಂದು ಕೈನಲ್ಲಿ ಬೆಡ್ಶೀಟ್ ಹಾಸಿದೀನಿ, ಆಗ್ತಾನೆ ಇಲ್ಲ ನನ್ಗೆ. ಜೊತೆಗೆ ರನ್ನಿಂಗ್ ನೋಸ್ ಆಗ್ಬಿಡ್ತು, ತಲೆ ಭಾರ ಹೆಂಗೆ ಅನ್ಭವಿಸಿದೀನಿ ಅಂದ್ರೆ ಬೇಡಪ್ಪ, ಅನ್ನಷ್ಟು ನೋವು, ಅಷ್ಟು ಪೇನು. ನನ್ನ ಸಿಚುವೇಶನ್ ಹೆಂಗಿದೆ ಗೊತ್ತಾ, ಎಲ್ಲೂ ಹೇಳಕ್ಕೆ ಸಮಯ ಬಂದು 10:45. ಅಮ್ಮ ಹುಷಾರಿಲ್ಲ, ಏನೋ ಒಂಥರ ಇದೆ ಗೈಸ್. ಎಲ್ಲಾನು ಬೇಜಾರಾಗುತ್ತೆ. ಅವರೇ ಹುಷಾರು ತಪ್ಪಿದ್ರೆ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಹಾಯ್, ಗುಡ್ ನೈಟ್ ಹೇಳಮ್ಮ. ಗುಡ್ ನೈಟ್. ಈಗ ಮಧು ಅಕ್ಕ ಬಂದರು, ಅವರಲ್ಲಿದ್ದಾರೆ, ನಾವಿಲ್ಲಿದ್ದೀವಿ. ಏನಕ್ಕ ಮಾಡ್ತಾ ಇದೆಯಾ? ಇಲ್ಲಿ ನೋಡಿಲಿ ಮಧು, ಹಾಯ್ ಮಾಡು. 13 ಹೇಳು ಗೈಸ್. ಇವನು ರಾತ್ರಿ ಆದರೆ 1 to 10 ಎಲ್ರಿಗೂ ಹೇಳಿಸ್ತಾನೆ ಗೈಸ್, ಎಲ್ರಿಗೂ. ಓಯ್ 1 2 3 ಹೇಳಿದ್ನಿ. ಮಲ್ಕೊಳಕ್ಕ ನೀನು ಅವನ ಜೊತೆ. ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್ ಹೇಳಿ. ಗುಡ್ ನೈಟ್ ಹೇಳ ನಾನು. ಗುಡ್ ನೈಟ್ ಬಾಯ್. ಗುಡ್ ನೈಟ್ ಹೇಳು. ಗುಡ್ ನೈಟ್ ಹೇಳ್ಬಿಡ ಅಮ್ಮಂಗೆ. ಗುಡ್ ನೈಟ್ ಅನವ್. ಗುಡ್ ನೈಟ್ ಮಮ್ಮ. ಗುಡ್ ನೈಟ್. ಗುಡ್ ನೈಟ್ ಮಮ್ಮ. ಅಮ್ಮ ಹೆಂಗ ಅನಿಸ್ತೈತಮ್ಮ? ಅಮೃತ ಅಂಜನ ಏನಮ್ಮ ಅದು ಬೂಬೂನಾ ಅಮಿಯ?